ಘೋಷಣೆ ಮಾಡಿ ಬಂದಿದೆ. ಬರಗಾಲ ಘೋಷಣೆ ಮಾಡಿ ಅಂತ ಆಗ್ರಹ ಮಾಡಕ್ಕೆ ನಾನು ಬಂದಿದ್ದೀನಿ. ಎಲ್ಲ ರೈತರೆಲ್ಲ ಸೇರಿದ್ದಾರೆ. ಬರಗಾಲ ಘೋಷಣೆ ಆಗೋವರೆಗೂ ಬಿಡಲ್ಲ. ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಹೋರಾಟವನ್ನ ಮಾಡ್ತಾರೆ. ಇಂದು ಕರ್ನಾಟಕ ಸರ್ಕಾರದ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ನಮ್ಮ ಚಿತ್ರದುರ್ಗ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಪ್ರವಾಸವನ್ನು ಕೈಗೊಂಡು ಈ ಮೊಳಕಾಲ್ಮೂರು ತಾಲೂಕಲ್ಲೂ ಸಹ ಬರ ವೀಕ್ಷಣೆಯನ್ನ ಮಾಡುವಂತ ಈ ಸಂದರ್ಭದಲ್ಲಿ ಇಲ್ಲೆಲ್ಲ ನಮ್ಮ ರೈತ ಬಾಂಧವರು ಇಲ್ಲಿರುವಂತ ಸಮಸ್ಯೆಗಳ ಬಗ್ಗೆ ಆರ್ ಅಶೋಕ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ರು. ಮೊಳಕಾಲ್ಮೂರು ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು, ಸತತ ಬರಗಾಲಕ್ಕೆ ತುತ್ತಾಗುವಂತ ತಾಲೂಕು. ಈ ಬಾರಿ ಮತ್ತಷ್ಟು ತೀವ್ರತೆಯನ್ನು ನಾವು ಮೊಳಕಾಲ್ಮೂರಿನಲ್ಲಿ ಕಾಣ್ತಾ ಇದ್ದೇವೆ. 146 ವರ್ಷಗಳು ಇದ್ದಂತ ಒಂದು ಪರಿಸ್ಥಿತಿ ಮತ್ತೊಮ್ಮೆ ಈ ವರ್ಷ ಕಾಣಿಸ್ಕೊಂಡು ತೀವ್ರ ಒಂದು ಬರದ ಬವಣೆಯನ್ನ ನಾವೆಲ್ಲರೂ ರೈತರು ಎದುರಿಸುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈಗಾಗಲೇ ಅಲ್ಪ ಬಂದಿರುವ ಮಳೆಗೆ ಬಿತ್ತನೆಯಾಗಿರ್ತಕ್ಕಂಥ ಬೆಳೆಗಳು ಮೊಳಕೆ ಹೊಡೆದು ಅಲ್ಲೇ ಸಾಯ್ತಾ ಇದೆ. ಮತ್ತಷ್ಟು 80% ಬಿತ್ತನೆಯಾಗದೆ ರೈತರು ಬಿತ್ತನೆಗಾಗಿಸಲು ಉಳುಮೆ ಮಾಡಿಕೊಂಡು ಬೀಜವನ್ನು ರೆಡಿ ಇಟ್ಕೊಂಡು ಕಾಯುವಂತ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಮುಂಗಾರಿನ ಮಳೆಗಳು ಮುಗಿದು ಹೋಗ್ತಾ ಇರೋದ್ರಿಂದ ಈ ವರ್ಷ ಮತ್ತೆ ಬಿತ್ತನೆ ಮಾಡಿದರೂ ನಾವು ಬೆಳೆಯನ್ನು ಪಡೆಯದೇ ಇರುವಂತ ಪರಿಸ್ಥಿತಿಯಲ್ಲಿ ರೈತರು ಇದ್ದೇವೆ. ಮತ್ತು ತೋಟಗಾರಿಕೆ ಬೆಳೆಗಳು ಇವತ್ತು ಅಂತರ್ಜಲ ಕುಸಿದು ಬೆಳೆಗಳು ಕೈ ಸಿಗದೇ ಇರುವಂತಹ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಸಹ ಅನುಭವಿಸ್ತಾ ಇದ್ದೇವೆ. ಮತ್ತು ಟೊಮೆಟೊ ಬೆಳೆಯುವಂತ ರೈತರಿಗೆ ಮಾರುಕಟ್ಟೆ ಬೆಲೆ ಕುಸಿದು ಹೋಗಿ ಸಿಗುವಂತ ಅಲ್ಪ ಸ್ವಲ್ಪ ಬೆಳೆಯಿಂದ ರೈತ ಮತ್ತಷ್ಟು ಸಂಕಷ್ಟದಲ್ಲಿದ್ದಾನೆ. ಇಂಥ ಎಲ್ಲ ರೀತಿಯ ಸಂಕಷ್ಟಗಳು, ಕುಡಿಯುವ ನೀರಿನ ಪರಿಸ್ಥಿತಿ ತುಂಬಾ ಬಿಗಡಾಯಿಸ್ತಾ ಇದೆ. ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲೂ ಸಹ ಕುಡಿಯುವ ನೀರಿಗೆ ಪರಿತಪಿಸುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಂಥ ಎಲ್ಲ ಪರಿಸ್ಥಿತಿಗಳನ್ನ ನಮ್ಮ ಅಶೋಕ್ ರವರಿಗೆ ನಾವು ಇವತ್ತು ಮೊಳಕಾಲ್ಮೂರಿನ ರೈತ ಬಾಂಧವರೆಲ್ಲರೂ ಒಟ್ಟಾಗಿ ಸೇರಿ ಇಲ್ಲಿರುವಂತ ಪರಿಸ್ಥಿತಿಗಳನ್ನು ಅವರಿಗೆ ಮನವರಿಕೆ ಮಾಡಿದ್ದೇವೆ. ಆ ಮೂಲಕ ರೈತರಿಗೆ ಒಂದು ನೆರವನ್ನು ಆಗ್ಬೇಕು ಅಂತಕ್ಕಂಥದ್ದನ್ನು ಮುಂಬರುವ ಅಧಿವೇಶನದಲ್ಲಿ ಇದೇ ವಿಚಾರವನ್ನು ಇಟ್ಕೊಂಡು ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಈ ರೈತರಿಗೋಸ್ಕರ ಎಕರೆಗೆ ಕನಿಷ್ಠ 50,000 ರೂಪಾಯಿಗಳ ಪರಿಹಾರವನ್ನು ಕೊಡುವಂತ ಒಂದು ವಿಚಾರವನ್ನ ಅಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುವಂತ ಒಂದು ಕೆಲಸ ಆಗ್ತಾ ಇದೆ. ಜೊತೆಯಾಗಿ ನಮ್ಮ ಏನು ಈಗ ಬೋರ್ವೆಲ್ಗಳು ನೀರು ಕುಸಿದು ಹೋಗ್ತಾ ಇದೆ, ತಕ್ಷಣಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನ ಮಾಡಬೇಕು. ಗೋಶಾಲೆಗಳನ್ನ ತೆರೆದು ಪ್ರತಿ ಪಂಚಾಯತಿಗೊಂದು ಗೋಶಾಲೆಗಳನ್ನು ತೆರೆದು ಗೋವುಗಳಿಗೆ ಮೇವುಗಳನ್ನು ಕೊಡುವಂತ ಕೆಲಸಗಳಾಗಬೇಕು. ಹಾಗೆ ಈಗಿರ್ತಕ್ಕಂಥ ರೈತರಿಗೆ ಬೆಳೆ ವಿಮೆಗಳನ್ನ ಏನ್ ತುಂಬ್ತಾ ಇದ್ರು ತಕ್ಷಣವೇ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗ್ಬೇಕು. ಈ ನಿಟ್ಟಿನಲ್ಲಿ ತಕ್ಷಣವೇ ಸರ್ಕಾರ ಕಾರ್ಯಪ್ರವೃತ್ತರಾಗಬೇಕು ಅಂತಕ್ಕಂಥದನ್ನ ಮತ್ತು ತತ್ಕ್ಷಣವೇನೆ ಬರ ತಾಲೂಕು ಅಂತೇಳಿ ಘೋಷಣೆ ಮಾಡಬೇಕು ಅಂತಕ್ಕಂಥದನ್ನ ಇವತ್ತು ನಾವೇನು ಈಗ ಮನವರಿಕೆ ಮಾಡ್ಕೊಂಡಿದ್ದೀವಿ. ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಸಹ ಅತಿ ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ತಂದು ಇಲ್ಲಿ ಸದಾ ಒಂದು ಅಂತರ್ಜಲ ಕುಸಿತದ ಸಂಕಷ್ಟದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಕೆರೆಗಳಿಗೆ ನೀರು ಕೊಟ್ಟು ಅಂತರ್ಜಲವನ್ನು ವೃದ್ಧಿಯಾಗಲಿಕ್ಕೆ ಇದಾಗಬೇಕು. ಕೇಂದ್ರದ ಸರ್ಕಾರ ಸಹಕಾರವನ್ನು ಪಡೆದು ನೀರಾವರಿ ಯೋಜನೆಗಳನ್ನ ಈ ಭಾಗದಲ್ಲಿ ವಿಸ್ತರಿಸಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಸಹ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊಳಕಾಲ್ಮೂರು ಮಂಡಲದ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇವತ್ತು ನಮ್ಮ ವಿಪಕ್ಷ ನಾಯಕರಾದಂತ ನಮ್ಮ ಹಿರಿಯರು ಆದಂತ ಅಶೋಕ್ ಅಣ್ಣವರು ಇಡೀ ರಾಜ್ಯದಾದ್ಯಂತ ಬರ ಅಧ್ಯಯನ ಪ್ರವಾಸವನ್ನು ಮಾಡಿ ರೈತರ ಒಂದು ಬವಣೆಯಲ್ಲಿ ತಾವು ಕೂಡ ಭಾಗಿಯಾಗಿ ಈ ಒಂದು ಮೊಳಕಾಲ್ಮೂರು ಅನ್ನೋ ಒಂದು ತಾಲೂಕಲ್ಲಿ ರಾಂಪುರ ಗ್ರಾಮಕ್ಕೆ ಆಗಮಿಸಿ ರೈತರ ಒಂದು ಸಮಸ್ಯೆಯನ್ನ ಅವಲೋಕಿಸಿ ಇವತ್ತು ಹೋಗಿದ್ದಾರೆ. ಕಾರಣ ಇಷ್ಟೇ, ಬಹಳಷ್ಟು ಬರಪೀಡಿತ ಪ್ರದೇಶಗಳಲ್ಲಿ ಮೊಳಕಾಲ್ಮೂರು ಕೂಡ ಒಂದು. ಅಂತರ್ಜಲ ಮಳೆಯ ಪ್ರಮಾಣ ಕಡಿಮೆಯಾಗಿ ಅಂತರ್ಜಲ ಬತ್ತಿ ಹೋಗಿ 1000 ಅಡಿ ಬೋರ್ ಹಾಕಿದ್ರು ಕೂಡ ನೀರು ಬರದ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮುಂಗಾರು ಮಳೆ ಪೂರ್ತಿ ಕೈಕೊಟ್ಟು ರೈತರು ಬಿತ್ತಿದಂತ ಬೀಜ ಮೊಳಕೆ ಹೊಡೆದ ರೀತಿಯಲ್ಲಿ ಇವತ್ತು ಬೆಳೆ ಸಿಗದ ರೀತಿಯಲ್ಲಿ ಆಗಿದೆ. ಇದಕ್ಕೆಲ್ಲದೂ ಕೂಡ ಒಂದು ಎಕರೆಗೆ 50,000 ಲೆಕ್ಕದಲ್ಲಿ ಬೆಳೆ ನಷ್ಟದ ಪರಿಹಾರವನ್ನ ಸರ್ಕಾರ ಭರಿಸಬೇಕು. ಹಾಗಾದಾಗ ಮಾತ್ರ ರೈತರು ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ರೈತರು ಬೆಳೆ ಸಾಲ ಮಾಡಿರ್ತಾರೆ, ಆ ಬೆಳೆ ಸಾಲನ್ನು ಕೂಡ ಮನ್ನಾ ಮಾಡುವಂತ ಒಂದು ನಿಟ್ಟಿನಲ್ಲಿ ತಾವು ಸರ್ಕಾರದವರು ಕ್ರಮವನ್ನು ಕೈಗೊಳ್ಳಬೇಕು ಮುಂದಿನ ಅಧಿವೇಶನದಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ರೈತರ ಪರವಾಗಿ ಆಗ್ರಹಿಸಿ ಇವತ್ತು ಅಶೋಕ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಮುಂಬರುವ ದಿನಗಳಲ್ಲಿ ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತ ಬಾಂಧವರು ಕೂಡ ಮನವಿ ಮಾಡೋದು ಏನಪ್ಪಾ ಅಂತಂದ್ರೆ ರೈತರ ಸಾಲ ಮನ್ನಾ ಮಾಡುವಂತದ್ದು, ಬೆಳೆ ಪರಿಹಾರ, ಬರ ಪರಿಹಾರಕ್ಕೆ ಈ ಬರ ಪ್ರದೇಶ ಅಂತೇಳಿ ನಮ್ಮ ತಾಲೂಕನ್ನ ಘೋಷಣೆ ಮಾಡುವಂತದ್ದು, ರೈತರ ಜಾನುವಾರುಗಳಾದಂತ ಎಲ್ಲ ಜಾನುವಾರುಗಳಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ವಾರು ಗೋಶಾಲೆಯನ್ನ ಆರಂಭಿಸಬೇಕಾಗಿ ತಮ್ಮಲ್ಲಿ
ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಒಕ್ಕೂರು ಆಗ್ರಹಿಸ್ತೇವೆ ಅಂತೇಳಿ ನನ್ನ ಮಾತನ್ನ ವಿರಾಮ ನೀಡ್ತಾ ಇದ್ದೇನೆ.